ಹೆಸರು ಡಾಕ್ಟರ್ ವರುಣ್ ಗೌಡ ಪಿ ಅಂತ. ನಾನು ಮೂಲತಃ ಕೋಲಾರದವನು, ಬಟ್ ಈಗ 15 ವರ್ಷದಿಂದ ನಾವು ಚಿಂತಾಮಣಿಯಲ್ಲಿ ಹೋಗಿದ್ದೀವಿ. ನಮ್ಮಪ್ಪ ಪ್ರಕಾಶ್ ಆರ್ ಅಂತ, ಅವರು ಚಿಂತಾಮಣಿ ಪೊಲೀಸ್ ಸ್ಟೇಷನಲ್ಲಿ AS ಆಗಿ ವರ್ಕ್ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಪ್ರೇಮ ಅಂತ, ಅವರು ಹೌಸ್ ವೈಫ್ ಆಗಿ ಇದ್ದಾರೆ. ನನ್ನ ತಂಗಿ ರಚನಾ ಪಿ, ಅವರು MSc ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಈಗ UPSCಲಿ 462 ರ್ಯಾಂಕ್ ಬಂದಿದ್ದೀನಿ. ಇದು ನನ್ನ 3rd ಅಟೆಂಪ್ಟು, ಫಸ್ಟ್ ಇಂಟರ್ವ್ಯೂ. ಸೊ ಈಗ 462 ರ್ಯಾಂಕ್ ಬಂದಿರೋದು ತುಂಬ ಖುಷಿ ಆಗ್ತಿದೆ. ನಾನು ಬೇಸಿಕಲಿ ಡಾಕ್ಟರ್. ಒಂದು ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಡಾಕ್ಟ್ರಾಗಿ 2021 ಪಾಸ್ ಔಟ್ ಆಗಿದೆ. ಆಮೇಲೆ 2021ಇಂದ 2022ವರೆಗೂ ನಾನು ಒಂದೇ ಕಂಪಲ್ಸರಿ ಬಾಂಡ್ ಇತ್ತು ನನಗೆ. ಸೊ ಅದು ಕಂಪ್ಲೀಟ್ ಮಾಡಿ ಇನ್ನು ಆಮೇಲೆ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನನ್ನ ಪ್ರಯತ್ನ. ಫಸ್ಟ್ ಆಫ್ ಆಲ್ ನನಗೆ ಮೇನ್ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ. ಅವರು ಫಸ್ಟಿಂದ ನನಗೆ ಸಪೋರ್ಟ್ ಮಾಡಿದರು. ಆ್ಯಂಡ್ ನಾನು ಇದು 3rd ಅಟೆಂಪ್ಟು, 2 ಅಟೆಂಪ್ಟಲ್ಲಿ ನಂದು ಆಗಲಿಲ್ಲ ಅಂದ್ರೂ ತುಂಬ ಸಪೋರ್ಟ್ ಮಾಡಿದರು ಅವರು. ಇನ್ನು ಮುಂದೆ ಆಗುತ್ತೆ, ತಲೆ ಕೆಡ್ಸ್ಕೊಂಬೇಡ, 100% ಆಗುತ್ತೆ ಅಂತ ಅವರು ಕಷ್ಟದ ಟೈಮಲ್ಲೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ. ನಮ್ಮಪ್ಪ ಒಂದು 15-20 ವರ್ಷ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಅವರು ತುಂಬ ಕಷ್ಟಪಟ್ಟು ನನ್ನ ಓದಿಸಿದ್ದಾರೆ. ಮೆಡಿಕಲ್ ಬಂದಾಗೂ ತುಂಬ ಕಷ್ಟಪಟ್ಟು ಅವರು ಓದಿಸಿದ್ದಾರೆ. ಸೊ ಎಲ್ಲ ಕ್ರೆಡಿಟ್ಸು ನಮ್ಮ ಅಪ್ಪ ಅಮ್ಮಗೆ ಹೋಗುತ್ತೆ. ಆಲ್ಸೋ ನನ್ನ ತಂಗಿ ಲಾಸ್ಟ್ 3 ವರ್ಷದಿಂದ ನಾವಿಬ್ಬರು ಜೊತೆಗೇ ಇದ್ವಿ. ನಾನು ಏನೇ ಕಷ್ಟ ಇದ್ದರೂ ಅವಳ ಹತ್ರನೇ ಹೇಳ್ಕೊತಾ ಇದ್ದೆ. ಸೊ ಅವಳು ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು. ನಂದು ಈ ಅಟೆಂಪ್ಟಲ್ಲಿ ಆಗಬೇಕಂದ್ರೆ ಸ್ವಲ್ಪ ಜನ ತುಂಬ ಸಹಕಾರ ಕೊಟ್ಟಿದ್ದಾರೆ. ಒಂದು ವಿವೇಕ್ ರೆಡ್ಡಿ IRS ಅಂತ, ಅವರು ಚಿಂತಾಮಣಿಯವರೇ. ಅವ್ರು ನನ್ನ ಫಸ್ಟಿಂದ ತುಂಬ ಹೆಲ್ಪ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ. ನೆಕ್ಸ್ಟು ಶ್ರೇಯಸ್ ರಾವ್ G ಅಂತ, ಅವರು IPS ಲಾಸ್ಟ್ ಇಯರ್ 2024 ಬ್ಯಾಚ್ IPS, ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಫರೀಸ್ ರೆಹಮಾನ್ ಅಂತ ಒಬ್ಬರು ನನ್ನ ಮೆಂಟರ್ ಇದ್ದಾರೆ. ಅವ್ರು ನನ್ನ essay ಹಾಗೂ ಇಂಟರ್ವ್ಯೂಯಲ್ಲಿ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಅದ್ರದ್ದು ಅವರು ಅಷ್ಟೇ ಅಲ್ಲದೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇದು ಹೇಳ್ಕೊಂಡಂಗೆ ನನ್ನ ಒಬ್ಬನ ಎಫರ್ಟೇ ಅಲ್ಲ, ನನ್ನ ಪೇರೆಂಟ್ಸ್ ಜೊತೆಗೆ ನನ್ನ ಫ್ರೆಂಡ್ಸು ಎಲ್ಲ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರು ಸಹಕಾರದಿಂದಲೇ ಇವತ್ತು ಈ ಸಾಧನೆ ಮಾಡೋಕ್ಕೆ ಚಾನ್ಸ್ ಆಗಿದೆ. ಮುಂದೆ ನಡೆ ಅಂತ ಈಗ ಮೋಸ್ಟ್ಲಿ ನನಗೆ IPS ಸಿಗ್ಬೋದು ಈ ಸಲ. ಸೊ ನಾನು ನಮ್ಮ ಅಪ್ಪ ನಮ್ಮ ಹೇಳ್ಕೊಡೋದು ಒಂದೇ, ಯಾವ ಕೆಲಸ ಸಿಕ್ಕಿದ್ರೂ ನೀನು ಕಷ್ಟಪಟ್ಟು ದುಡಿಬೇಕು, ಮತ್ತು ನಿನ್ನಿಂದ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಸಹಾಯ ಮಾಡು, ಮತ್ತು ನಿನ್ನಿಂದ ಯಾರಿಗೂ ತೊಂದರೆ ಆಗದಿರೋ ನೋಡ್ಕೊ. ಸೊ ಅದೇ ಮಾರ್ಗದಲ್ಲಿ ನಾನು ನಡಿಬೇಕು ಅಂದ್ಕೊಂಡಿದ್ದೀನಿ. ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಕೋಲಾರ ಇಲ್ಲೆಲ್ಲ ಯೂಶ್ವಲಿ ಯಾರೂ ಆಗೋದಿಲ್ಲ UPSC ಅಥವಾ ಅಲ್ಲಿ ಒಳ್ಳೊಳ್ಳೆ ಇದರಲ್ಲಿ. ಸೊ ನಮಗೆ ವಿವೇಕ್ ರೆಡ್ಡಿ ಸರ್ ತುಂಬ ಸ್ಫೂರ್ತಿಯಾಗಿದ್ದರು. ಯಾಕಂದರೆ ನಮ್ಮೂರವ್ರು ಆದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಚಿಂತಾಮಣಿಯಲ್ಲಿ ನಾನೆಲ್ಲ ಓದಿರೋ ಚಿಂತಾಮಣಿಯಲ್ಲೇ. ಸೊ ಚಿಂತಾಮಣಿಯಲ್ಲಿ ಓದಿರೋ ಮಾತಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ಎಷ್ಟೊಂದು ಜನ ಬೆಂಗಳೂರಲ್ಲಿ ಓದಿರೋರು ಅಥವಾ ಡೆಲ್ಲಿಲಿ ಓದಿರೋದು ಆಗಿರಲ್ಲ. ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವೆಲ್ಲೂ ಓದಿದ್ದೀವಿ ಅಥವಾ ಯಾವ ಸ್ಕೂಲಲ್ಲಿ ಓದಿರೋ ಅನ್ನೋದು ಮ್ಯಾಟ್ರ್ ಆಗೋಲ್ಲ. ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ನಮ್ಗೆ ಎಷ್ಟು ಛಲ ಇದೆ, ಅದೇ ಮ್ಯಾಟ್ರ್ ಆಗುತ್ತೆ. ಸೊ ಚಿಂತಾಮಣಿ ಅಂತ ಆ್ಯಕ್ಚುಲಿ ಇದೆಲ್ಲ ಒನ್ ಆಫ್ ದ ಬೆಸ್ಟ್ ಸಿಟೀಸು. ಬೇರೆ ಕಡೆ ಹೋದ್ರೇ ಗೊತ್ತಾಗುತ್ತೆ ನಮ್ಮ ಊರು ವ್ಯಾಲ್ಯೂ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನೀವು ಓದಿದ್ರೆ 100% ಸಾಧನೆ ಆಗುತ್ತೆ. ಸೊ ಯಾರು ನಾವು ಇಂಥ ಚಿಕ್ಕ ಊರಲ್ಲಿದ್ದೀವಿ ಅಂತ ತಲೆ ಕೆಡಿಸ್ಕೊಂಡ್ರೆ, ನಾವು ಇಂಥ ಒಳ್ಳೆ ಊರಲ್ಲಿದ್ದೀವಿ ಅಂತ ಆ ಧೈರ್ಯದಿಂದ ಓದಬೇಕು ಅಷ್ಟೇ. ಅಲ್ಲ, ನಿಮ್ಮ ಶಿಕ್ಷಣ ವಿದ್ಯಾಭ್ಯಾಸ ನಾನು ಶಿಡ್ಲಘಟ್ಟದಲ್ಲಿ 2ನೇ ತರಗತಿವರೆಗೂ ಓದಿದ್ದೆ. ಆಮೇಲೆ ನಂತರ ಮಂಚನಹಳ್ಳಿಯಲ್ಲಿ ನಮ್ಮ ಅಪ್ಪ ಪೊಲೀಸ್ ಆಗಿರೋದ್ರಿಂದ ನನಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಸೊ ಮಂಚನಹಳ್ಳಿ 3ನೇ ತರಗತಿಯಿಂದ 7ನೇ ತರಗತಿವರೆಗೂ ನ್ಯೂ ಬ್ರೈಟ್ ಸ್ಕೂಲಲ್ಲಿ ಓದಿದ್ದೆ. ನಂತರ ನಾನು ಚಿಂತಾಮಣಿಗೆ ಅವಾಗ ಬಂದಾಗ ಇಲ್ಲಿ ರಾಯಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನಂದು ಹೈಸ್ಕೂಲ್ ಮುಗೀತು. ಅದಾದಮೇಲೆ ನನಗೆ ಆಳ್ವಾಸ್ ಕಾಲೇಜ್ PU ಕಾಲೇಜಲ್ಲಿ ಮುಗಿದ್ರಲ್ಲಿ ಫ್ರೀ ಸೀಟ್ ಸಿಕ್ಕಿ ನಂದು 10th 98% ಬಂದಿತ್ತು. ಸೊ ಅಲ್ಲಿ ನನಗೆ ಫ್ರೀ ಸೀಟ್ ಸಿಕ್ಕಿತ್ತು. ಸೊ ಅಲ್ಲಿ ನಾನು ಸೈನ್ಸ್ ಓದಿ ನೆಕ್ಸ್ಟು PUCಲಿ 96% ಬಂದಿತ್ತು. ನೆಕ್ಸ್ಟು CETಲಿ ನನಗೆ ಫ್ರೀ ಸೀಟ್ ಸಿಕ್ತು. ಸೊ ಆವಾಗ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಮಾಡಿ ನಂತರ ಇವಾಗ UPSC ಮಾಡಿದ್ದೆ. ಸೊ ಇಲ್ಲಿ ನನಗೆ ಫಸ್ಟಿಂದ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನನಗೆ ತುಂಬ ಗೌರವ ಇತ್ತು. ಮತ್ತು ನಮ್ಮಪ್ಪ ಎಷ್ಟು ಕೆಲಸ ಮಾಡ್ತಾಯಿದ್ರು ನೋಡಿ ನನಗೆ ಇವತ್ತು ಒಂಥರ ಪ್ರೌಡ್ ಫೀಲಿಂಗ್ ಆಗ್ತಾಯಿತ್ತು. ಸೊ ಪೊಲೀಸರು ಅಂದರೆ ಎಲ್ಲ ನೆಗೆಟಿವ್ ಫೀಲಿಂಗ್ ಇರುತ್ತೆ ಆಚೆ ಕಡೆ, ಬಟ್ ನನಗೆ ಇವತ್ತು ಅದು ಪಾಸಿಟಿವ್ ಫೀಲಿಂಗ್ ಇತ್ತು. ಯಾಕಂದರೆ ನಾನು ತುಂಬ ಹತ್ತಿರದಿಂದ ನೋಡ್ತಾಯಿದ್ದೆ ಪೊಲೀಸರು ಎಷ್ಟು ಕೆಲಸ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ನನಗೆ ಈಗ ನಮ್ಮಪ್ಪ ಫ್ರೆಂಡ್ಸ್ ಅಲ್ಲಿ ಯಾವಾಗಲೂ ಕಾಲ್ ಮಾಡ್ತಾಯಿದ್ರು, ಎಲ್ಲರೂ ಕಾಲ್ ಮಾಡಿ ಕೇಳ್ತಾಯಿದ್ರು
ಹಿಂಗೆ ಗೊತ್ತಿದೆಯಪ್ಪ, ಆರಾಮಾಗುತ್ತೆ, 100% ಆಗುತ್ತೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟು ಸಹಕಾರ ಇದ್ದೇ ಇದೆ. ಅದ್ರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ SP ಸರ್, ನಮ್ಮ DSP ಸರ್, ಚಿಂತಾಮಣಿ DSP ಸರ್, ಅವ್ರು ಯಾವಾಗೂ ಟಚ್ಚಲ್ಲಿ ಇರ್ತಾಯಿದ್ರು. ಅವ್ರು ನಮ್ಗೆ ಕಾಲ್ ಮಾಡಿ ಉದ್ಯಮಿಸ್ತಾಯಿದ್ರು. ಎಸ್ಪೆಷಲಿ ನಮ್ಮ SP ಸರು, ಕುಶಾಲ್ ಸರ್, ಇಂಟರ್ವ್ಯೂ ಹೋಗೋಕ್ಕಿಂತ ಮುಂಚೆ 1 ಅವರ್ ಕೂತ್ಕೊಂಡು ಎಲ್ಲ ಹೇಳ್ಕೊಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ ತುಂಬ ಅವರೇ ಪ್ರೋತ್ಸಾಹ ಕೊಟ್ಟು, ಆಮೇಲೆ ನಾನು ಇಂಟರ್ವ್ಯೂ ಆದಮೇಲೆ ಅವರೇ ಕಾಲ್ ಮಾಡಿ ಕೇಳಿ, ಈಗ ರಿಸಲ್ಟ್ ಬಂದಮೇಲೆ ಅವರೇ ಕಾಲ್ ಮಾಡಿ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್. ಅವ್ರ ಬಗ್ಗೆ ಹೇಳೋದಕ್ಕಿಂತ ಅವ್ರು ಆ್ಯಕ್ಚುಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಅವ್ರಿಗೆ ಇಷ್ಟೆಲ್ಲ ಖುಷಿ, ನನ್ನ ಖುಷಿಗಿಂತ ಅವರೇ ಖುಷಿ ಪಡ್ತಾರೆ ನೋಡಿ. ಮತ್ತು ಎಲ್ಲರೂ ಕಾಲ್ ಮಾಡಿ ನಮ್ಮ ಫ್ಯಾಮಿಲಿಯವ್ರು ಒಬ್ಬನ ಆಗಿರೋ ಥರ ಖುಷಿ ಪಡ್ತಿದ್ದಾರೆ. ಸೊ ಅದನ್ನು ನೋಡಿದಾಗ ನಿಮಗೆ ಮಾತೇ ಬರೋಲ್ಲ. ಸೊ ಇದೆಲ್ಲ ಜೆನ್ಯೂನ್ ಕಂಗ್ರ್ಯಾಚುಲೇಷನ್, ಜೆನ್ಯೂನ್ ಹ್ಯಾಪಿನೆಸ್ಸು. ಸೊ ಇದನ್ನು ಎಲ್ಲಿಂದಲೂ ಪಡ್ಕೊಳಕ್ಕಾಗಲ್ಲ. ಸೊ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್, ಎಲ್ಲರಿಗೂ ತುಂಬ ಥ್ಯಾಂಕ್ಫುಲ್ ಸರ್. ಏನಿಲ್ಲ ಸರ್, ನಾವು ಯಾವ ಕಾಲ ಆದ್ರೂ ಹಾರ್ಡ್ ವರ್ಕು, ಪರ್ಸಿವರೆನ್ಸು, ಈ ಥರ ಕೆಲವೊಂದು ನಾವು ಛಲ ಬಿಡಬಾರ್ದು. ಮತ್ತು ನಮ್ಗೆ ಯಾವಾಗ ಕಷ್ಟ ದುಡಿಬೇಕು. ಸೊ ಇದೇ ನಮ್ಮ ಅಪ್ಪಗೂ ವರ್ಕ್ ಆಗಿದ್ದು. ಅವರು ಪೊಲೀಸ್ ಆಗಿದ್ರು ಅವರು ತುಂಬ ಕಷ್ಟಪಟ್ಟಿದ್ರು, ಅವ್ರು ಛಲದಿಂದನೇ ಮಾಡಿದ್ರು. ಇದೇ ನಮಗೂ ವರ್ಕ್ ಆಗಿದ್ದು, ಇನ್ನು ಮುಂದೆನೂ ಅದೇ ವರ್ಕ್ ಆಗುತ್ತೆ. ಸೊ ನಾವು ಅದ್ರ ಮೇಲೆ ನಂಬ್ಕೊಬೇಕು. ಶಾರ್ಟ್ಕಟ್ ಅನ್ನೋದಿಲ್ಲ ಲೈಫಲ್ಲಿ. ಸೊ ಶಾರ್ಟ್ಕಟ್ ಅನ್ನೋದು ಚಾನ್ಸ್ ಇಲ್ಲ. ಸೊ ನಾವು ಎಷ್ಟಾಗುತ್ತೋ ಅಷ್ಟು ವರ್ಕ್ ಮಾಡಬೇಕು. ಅದ್ರ ಜೊತೆಗೆ ಬೇರೆಯವ್ರ ಸಹಕಾರ, ದೇವರು ಇದು ಪ್ರತಿಫಲ ಎಲ್ಲ ಇದ್ದೇ ಇರುತ್ತೆ ಸರ್. ಭಾರತೀಯ ಇದರಲ್ಲಿ UPSC 462 ರ್ಯಾಂಕ್ ಬಂದಿದ್ದಾರೆ. ಕರ್ನಾಟಕ ಸ್ಟೇಟ್ 7ನೇ ರ್ಯಾಂಕ್ ಬಂದಿದ್ದಾರೆ. ನನ್ನ ಮಗ ಏನಂದರೆ, ನನ್ನ ಮಗ ಡಾಕ್ಟರ್ ಆಗಬೇಕಂತ ಆಸೆ ಇತ್ತು ಮೊದಲಿಂದಲೂ. ನನಗೆ ನಮ್ಮ DSP ರಮೇಶ್ ಸರ್ ಅಂತಿದ್ದರು, ಅವರೇ ಸ್ಫೂರ್ತಿ ನನಗೆ. ನನ್ನ ಮಗ ಡಾಕ್ಟ್ರ್ ಮಾಡಿಸ್ಬೇಕು. ನಮಗೆಲ್ಲ ಮೊದಲೆಲ್ಲ ಪೊಲೀಸರ ಮಕ್ಕಳಿಗೆಲ್ಲ ಕರೆದು ಸನ್ಮಾನ ಮಾಡಿ ಅವರೆಲ್ಲ ಉದ್ಯಮಿಸ್ತಾಯಿದ್ರು. ಪೊಲೀಸರ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ನಾನು ಅವಾಗ ನನ್ನ ಮಗ LKG, ಆವಾಗಲೇ ನನ್ನ ಮಗ ಡಾಕ್ಟ್ರ್ ಮಾಡಿಸ್ಬೇಕು ನನ್ನ ಆಸೆ. ಮತ್ತು ಡಾಕ್ಟ್ರು ಆದ 22ರಲ್ಲಿ ಮುಗಿತು. ನಾನು MD ಮಾಡ್ತಾಯಿರ್ಬೋದು. ಇಲ್ಲ 2 ವರ್ಷ ನಾನೇನು ಮಾತಾಡಿಸ್ಬೇಡ, ನಾನು ಸಿವಿಲ್ ಸರ್ವಿಸ್ ಮಾಡ್ತೀನಿ ಅಂತ. ಆಯಿತು ಅಂತ ನಾನೇನು ಮಾತಾಡಲಿಲ್ಲ. ಈಗ 7ನೇ ರ್ಯಾಂಕ್ ಬಂದಿದ್ದಾನೆ ಸ್ಟೇಟ್ಗೆ. ತುಂಬ ಖುಷಿ ಆಗ್ತದೆ. ಇಲ್ಲ ನಮ್ಮ SP ಸಾಹೇಬ್ರು ಅಂದರೆ ನನಗೆ ಫೋನ್ ಮಾಡ್ತಾರೆ. ನಾನು ನಿನ್ನೆ SP ಸಾಹೇಬ್ರು ಫೋನ್ ಮಾಡಿದ್ರೆ ಗೊತ್ತಾಗಲೇ ಇಲ್ಲ, 2 ಸಾರಿ ಮಾಡಿದ್ದಾರೆ. ಮತ್ತು ನಮ್ಮ DSP ಸಾಹೇಬರು, ನಮ್ಮ ಇನ್ಸ್ಪೆಕ್ಟ್ರು, ಟೌನ್ ಇನ್ಸ್ಪೆಕ್ಟ್ರು ಡೈಲಿ ಮಗ ಏನಾಯ್ತಪ್ಪ IPS ಗ್ಯಾರಂಟಿ ಆಗ್ತದೆ, ತುಂಬ ಒಳ್ಳೆಯದು ಆಗ್ತದೆ ಅಂತ ಹೇಳಿದ್ರು. ನಾನು ತುಂಬ ಖುಷಿ ಆಗ್ತದೆ. ನನಗೆ ಆಫೀಸರಾಗಿ ಬರಬೇಕು ಡಿಸ್ಟಿಕಲ್ಲೇ, ನಾನು ಸೆಲೆಕ್ಟ್ ಹೊಡಿಬೇಕಂತ ಆಸೆ ಆಗ್ತಾಯಿದೆ. ನಮ್ಮ ಮಗನ ಅನ್ನಿಸ್ತಾ ಇದೆ. ತುಂಬ ಕಷ್ಟಪಟ್ಟು ನಾವು ಸಹಾಯ ಮಾಡಿದ್ದೀವಿ. ಅವನು ಆಗಲ್ಲ ಅಂದ್ರೂ ಇಲ್ಲ ಆಗುತ್ತೆ ಅಂತ ನಾನು ತುಂಬ ಇದು ಮಾಡಿದ್ದೀನಿ. ಇಲ್ಲ ನಿನ್ನ ಕೈಯಲ್ಲಿ ಆಗುತ್ತೆ, ಆಗಲ್ಲ ಅಂದರೆ ಅವ್ರ ಅಪ್ಪಗೂ ಹೇಳ್ತಾ ಇದ್ದೆ ನಾನು, ಆಗಲ್ಲ ಅಂದರೆ ಅವನು ಅದರಲ್ಲಿ ಇರಲ್ಲ, ಆಗುತ್ತೆ ಅಂದರೆ ಮಾತ್ರನೇ ಅವ್ನು ಮುಂದುವರಿತಾನೆ ಅಂತ. ಈಗ ಆಗಿರೋ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಬ್ಯಾಕ್ ಸಪೋರ್ಟ್ ಯಾರು ಅಂದರೆ ಎಲ್ಲ ಫ್ರೆಂಡ್ಸ್ ಕೇಳ್ತಾರೆ. ನನ್ನ ಮಗಳು ಮಗಳು 3 ವರ್ಷದಿಂದ 3 ವರ್ಷದಿಂದ ಅವಳು ಒಂದು ಚಿಕ್ಕ ಮಗು ಥರ ನೋಡ್ಕೊಂಡಿದ್ದಾಳೆ. ಅವ್ರ ಅಣ್ಣಗೆ, ಅಣ್ಣ ಅನ್ನೋದಕ್ಕಿಂತ ಮಗು ಥರ ನೋಡ್ಕೊಂಡಿದ್ದಾಳೆ. ನನಗಿಂತ ಅವಳು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ತುಂಬ ಖುಷಿ ಆಗ್ತಾ ಇದೆ. ಖುಷಿ ಹಂಚ್ಕೊಳ್ಳೋದು ಫ್ರೆಂಡ್ಸ್ ಡೈಲಿ ನಮ್ಮ ದಸ್ತಗಿರಿ ಸರ್ ಅಂತ ಡೈಲಿ ಮಾಡ್ತಾರೆ ಫೋನ್. ನಮಗೂ ನಮ್ಮ ಫ್ರೆಂಡ್ಸು ಎಲ್ಲ ದೇವಸ್ಥಾನಕ್ಕೆ ಹೋಗೋದು, ದೇವ್ರ ಅರ್ಕೆ ಕಟ್ಟೋದು, ಇದು ಮಾಡೋದು, ನಾವು ನಮ್ಮ ಫ್ರೆಂಡ್ಸು ಎಲ್ಲ ಆಗಲಿ ಅಂತ ತುಂಬ ಖುಷಿ ಆಗ್ತಾ ಇದೆ ನಮಗೂ. ಸೆಲೆಬ್ರೇಷನ್ ಎಂಜಾಯ್ ಮಾಡಿ. ನೀವೇನು ಹೇಳ್ತೀರಿ ಸರ್? ನಮ್ಗೆ ತುಂಬ ಖುಷಿ ಅಲ್ಲಪ್ಪ, ನಮ್ಮ ಫ್ಯಾಮಿಲಿ ಆಗಿದೆ. ಏನಾದರೂ ಒಂದು ಚೂರ ಹೆಚ್ಚು ಕಡಿಮೆ ಆದರೂ ಖುಷಿ ಆಗ್ತಾ ಇದೆ. ನಮ್ಮ ಮನೇಲೇ ನಮ್ಮ ಮೆಂಬರ್ ಆಗಿದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ. ನಮ್ಮ ಎಲ್ಲ ಜಿಲ್ಲಾ ಪೊಲೀಸ್ ಪರವಾಗಿ ನಾನು ಅವರಿಗೆ ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ.